ಡೈಲಿ 2 ಟನ್ ಕಟ್ಟಿಗೆ ಹತ್ತಿದ್ದು. ಒಂದೊಂದು ಡಂಪ್ ಸುರಿದ್ರೆ ಒಂದು ಮದ್ದಿನ ಕಲ್ಲ ಮತ್ತೆ ಮದ್ದಿನ ಒಂದು ಡಂಪ್ ಸುರಿದ್ರೆ 2 ಟನ್ ಕಟ್ಟಿಗೆ ಹತ್ತಿದ್ದು. ಆದಂದ ನಾವು ಬೇರೆ ಕಡೆ ಸಂತಿ ಸಂತಿ ಬೇರೆ ಅಂಗಡಿಯಾಗ ಮಾಡಿಲ್ಲ. ಮೂಡ್ಲಿಗೆ ಅನ್ನೋ ಗ್ರಾಮದಾಗ ಮಂಟ್ರು ಅನ್ನೋ ಕಿರಾಣಿ ಅಂಗಡಿ ಇದೆ, ಮಂಟ್ರು ಅವ್ರ ಕಿರಾಣಿ ಅಂಗಡಿ. ಅಲ್ಲಿ ನಮ್ಮ ಕಬ್ಬು ಬೆಳೆಗಾರ ಹೋರಾಟ ಸಮಿತಿ ಒಂದು ಬುಕ್ನ ಇದೆ. ಅಲ್ಲಿ ಆದ್ರೂ ಹೋಗಿ ಖುದ್ದಾಗಿ ಯಾರು ಲೆಕ್ಕ ಮಾಡ್ಕೋಬಹುದು. ಯಾಕಂದ್ರೆ ನಾವು ರೊಕ್ಕ ನಾವು 2 ದಿವಸ ಬಿಟ್ಟು 3 ದಿವಸ ಬಿಟ್ಟು ಲೆಕ್ಕ ಕೊಡ್ತಿದ್ವಿ ಅಲ್ಲಿ. ನಂತರ ಪೆಂಡಲ್ ಹೇಳಿಲ್ಲ ನೀವು, ಪೆಂಡಲು ನಮ್ಮ ಜಡಿಪಿ ಅವ್ರನ್ನ ತರಿಸಿದ್ರ ಪೆಂಡಲ್ ಅದೊಂದು ಮತ್ತು ಇದಕ್ಕೆ ಮೈಕ್ದವ್ರಿಗೆ ಡೈಲಿ ನಮ್ಗೆ ಹುಡುಗರು ಇಲ್ಲೇ ಅವ್ರವ್ರು ನಮ್ಮ ಬಾಜು ಹಾರಗೇರಿ ಗ್ರಾಮದ ಪಟ್ಟಣದವ್ರು ಅವ್ರು ಮೈಕ್ದವ್ರು ಸೌಂಡ್ನವ್ರು ಅವ್ರು ಡೈಲಿ 7,000 ರೂಪಾಯಿ ಬಾಡಿಗೆರಿ ಅವರು. ಒಂದು ಮೈಕ್ದ ಒಂದಷ್ಟೇ ಸ್ಟೇಜ್ದ ಡೈಲಿ 10,000 ರೂಪಾಯಿ ಸ್ಟೇಜ್ ಒಂದ್ರೆ 4 ದಿವಸ 5 ದಿವಸ ಬಿಡ್ತಿದ್ರು. ಅದನ್ನ ನಾವು ಮೊದಲು ದೆಬ್ಬ್ಯಾಗ ಇತ್ತು, ದೆಬ್ಬ್ಯಾಗ ಕಾರ್ಯಕ್ರಮ ಮಸ್ತಾಗದಂದ್ರೆ ಹಿಂಗೆಲ್ಲ ಒಂದು ಅದನ್ನ 10,000 ರೂಪಾಯಿ ಕೊಡಬೇಕು ಡೈಲಿ. ಹಿಂಗೆ ಆಗೋದ್ರಿಂದ ನಾವು ಎಲ್ಲ ಮೂಲದಿಂದ ಖರ್ಚು ಬರ್ತಾ ಅಧ್ಯಕ್ಷರ ಗಾಡಿಗಳು ವಾಹನದ ಪ್ರಾಬ್ಲಮ್ ಆಗಿ ನಡುವಂಥ ವಾಹನ ಮಾಡಿಸ್ಬಿಟ್ಟಿವಿ. ಅದು ಮತ್ತೆ ಚಾನಕನ ಅನುಕೂಲ ಆಯಿತು. ಹಿಂಗೆ ಆಗೋದ್ರಿಂದ ಸಾಕಷ್ಟು ಖರ್ಚಾಗಿತ್ತು. ಅದೇನ ನಮ್ಗೆ 4.5 ಲಕ್ಷ ರೂಪಾಯಿ ಬಸವೇಶ್ವರ ಸಹಕಾರಿ ಸಂಘದಾಗ ಇಟ್ಟಿದ್ವಿ ನಾವು. ಅದನ್ನೇನಂತೆ ಅದರೊಳಗಂತೆ 1 ರೂಪಾಯಿ ಹೆಚ್ಚು ಇಲ್ಲ, 1 ರೂಪಾಯಿ ಕಮ್ಮೂ ಇಲ್ಲ, ಇಟ್ಟಿದ್ವಿ. ಅದಕ್ಕೆ ಯಾರು ಅನ್ಯತಾ ಭಾಷೆ ತೇಜೋವಧಿ ಮಾಡತಾರ. ಅದು ಭೂಮಿ ಹಿಡಿದಾಗ ಕಲಿಯೋದೈತಿ, ಭೂಮಿ ಹಿಡಿದ ಅಂದ್ರೆ ಅದು ತೇಜೋವಧಿ ಮಾಡತಿರ್ತಾರೋ ಅದು ಇರ್ತೈತಿ. ಆದ್ರೆ ಲೆಕ್ಕಪತ್ರ ಯಾರ ಕಮಿಟಿ ಇತ್ತು ಅಲ್ಲಿ ನಿರ್ಣಯ ಕುಲ್ಲಾಪುರ ಪ್ರವಾಸಿ ಮಂದಿರದಲ್ಲಿನ ಅಲ್ಲೇ ಕುಲ್ಲಾಪುರ ಪ್ರವಾಸಿ ಮಂದಿರ ಒಳಗನ ಎಲ್ಲಾ ಜನರನ್ನ ಕರ್ಸ್ಕೊಂಡ, ಅಲ್ಲೇ ಕಮಿಟಿ ಕರ್ಸ್ಕೊಂಡ, ಜಿಲ್ಲಾ ಸಮಿತಿ ಅವ್ರನ್ನ ಕರ್ಸ್ಕೊಂಡ ಎಲ್ಲರ ಸಮ್ಮುಖದಾಗನ ಇಷ್ಟು ಉಳಿದಿದ್ದು ದುಡ್ಡ ಅಂತ ಹೇಳಿ ಅವ್ರ ಸಮ್ಮುಖದಾಗನ ಈಗ ಬಗೆಹರಿಸಿ ಕೊಟ್ಟು ಬಿಟ್ಟಿದ್ದೇವೆ. ಇವತ್ತು ಏನಾಗುತ್ತೆ ಗೊತ್ತೇನು ಸರ್, ಇನ್ನೊಂದು ನೀವು ಗಾಡಿ ರಿಪೇರಿ ಅದ್ರಾಗೆ ಮಾಡಿಸ್ಕೊಂಡ್ರೆ ಪ್ಲಸ್ ಇದು ಸ್ಕ್ಯಾನರ್ದೊಂದು ಬಂದತ್ತಲ್ರಿ ಸರ್, ಸ್ಕ್ಯಾನರ್ ಒಂದು ಹಾಕಿರಿ. ಇದು ಅವಶ್ಯಕತೆ ಇತ್ತಾನ ಅಂತೇಳಿ ಈಗ ಸ್ಕ್ಯಾನರ್ ನನಗೆ ಅವಶ್ಯಕತೆ ಇದ್ದಿರ್ಕಿಲ್ಲ, ನಾವು ಹುಡುಗರಿಗೆ ಹಾಕ್ಬೇಕಂದ್ರೆ ಈಗ ನನ್ನ ಹಿಂದೊಮ್ಮೆ ಈ ಹೋರಾಟ ಈ ಪ್ರಾಮಾಣಿಕ ತನಕ 2-3 ಎಕರೆ ಹೊಲ ಮಾಡ್ಕೊಂಡು ಓಡಾಟ 22 ವರ್ಷದಾಗ ಮತ್ತೆ ಹೊಲಗೆಲ್ಲ ಮಾರಿಗಿರ್ಯಾನ ಅಂತೇಳಿ ಇವ್ರು ಅಚಾನಿಕ ಇವರೊಂದು ನಿರ್ಣಯ ತಗೊಂಡ ರೈತ ಅಧ್ಯಕ್ಷಗೊಂದು ಗಾಡಿ ಆಗಬೇಕು ಅಂತೇಳಿ ಹಾಕಿರ. ಆದರೂ ಕೂಡ ಅದು ಕೆಲವು ಜನ ಅದಕ್ಕೆ ಹಿಂಗೆ ಹೆಂಗೆ ಕೆಲವು ಜನ ಅದಕ್ಕೆ ಅನಾವಶ್ಯಕ ತಕರಾರು ಮಾಡತ್ತಾರಲ್ಲ, ಹಂಗೆಲ್ಲ ಕೆಲವು ಜನ ತಕರಾರು ಮಾಡಂದ್ರೆ ಭಾಳ ಅಂದ್ರೆ ಒಂದು 40-45 ಸಾವಿರ ರೂಪಾಯಿ ಎಲ್ಲರೂ ಜಮಾ ಆಗಿರ್ಬೇಕು. ಅದೇನು ಮೂಮೆಂಟ್ ಆಗಲಿಲ್ಲ, ಅದನ್ನು ಅಷ್ಟಕ್ಕೆ ಬ್ಯಾಡಪ್ಪ ಬಿಟ್ಬಿಡ್ರಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದೀವಿ. ಯಾಕಂದ್ರೆ ಇದು ಹಿಂಗೆ ಇರೋದರಿಲ್ಲ, ಯಾಕಂದ್ರೆ ಇದು ಸಾರ್ವಜನಿಕದ ಬದುಕ ಏನಿಲ್ಲ ಸರ್. ನೀವೀಗ 18 ಲಕ್ಷ ಅಂತ ಹೇಳಿದ್ರಿ, ನಾವು ಕೇಳ್ಪಟ್ಟೆವು 30-35 ಲಕ್ಷ ರೂಪಾಯಿ ನಿಮ್ಮದು ಎಲ್ಲ ಜಮಾ ಆಗಿತ್ತು ಅಂತ ಹೇಳ್ತಿದ್ರಿ. ಅದು ಜಗತ್ತು ಹೇಳಿದ್ರೇನ, ಜಗತ್ತ ಮಾಬ್ ನೋಡಿ ಹೇಳ್ತಾರೋ. ಯಾಕಂದ್ರೆ ಅಲ್ಲೇನ 10 ಲಕ್ಷ ಗಂಟ್ಲೆ ಯಾರು ತಂದು ಕೊಟ್ಟಿಲ್ಲ. 20,000 ಕೊಟ್ಟವ್ರದವ್ರು, 10,000 ಕೊಟ್ಟವ್ರದವ್ರು, 5,000 ಕೊಟ್ಟವ್ರದವ್ರು. ದಿವ್ಸಕ್ಕದ ಭಾಳ 2 ಲಕ್ಷ ರೂಪಾಯಿ ಬರ್ತಿತ್ತು ತಿಳ್ಕೊರಿ. ಹೆಚ್ಚ ಕಡಿಮೆ ಅದೊಂದು ಫಸ್ಟ್ ಸ್ಟಾರ್ಟಿಂಗ್ದಾಗ ಕಡಿಮೆ ಇತ್ತು, ಆಮೇಲೆ ನಡುಕಟ್ಟು ಬತ್ತು, ಮತ್ತೆ ಕಡಿಮೆ ಆಗ್ತದೆ. 3 ದಿವಸ ಮಟ್ಟ ಹಣ ಇಲ್ಲ. ಈಗ ಅವಾಭಾವ ಇರುವ ನಮ್ಮದಂತೂ ಕ್ಲಿಯರ್ ಆಗಿ ದೇವ್ರು ಸರಿಯಾಗಿ ಪರಮಾತ್ಮನ ಸರಿಯಾಗಿ ಇಲ್ಲಿ ಸನ್ಯಾಸಿಗಳದಾರು, ಇಲ್ಲಿ ಲಪಡ ಮಾಡುವಂಥದ್ದಿಲ್ಲ. 2,000 ಕೋಟಿ ರೂಪಾಯಿ ಜನರಿಗೆ ನಿಮ್ಮ ಆಶೀರ್ವಾದದಿಂದ ರೊಕ್ಕ ಕೊಡಿಸಿದ್ವು. ಇದು 1,00,000 ಸುಳ್ಳು ಹೇಳುವಂಥ ಪರಿಸ್ಥಿತಿ ಇಲ್ಲ. ಜನ ದಯವಿಟ್ಟು ಅದನ್ನು ಯಾರು ಕೂಡ ತಪ್ಪು ಭಾವಿಸ್ಬೇಡ್ರಿ. ನಿಮ್ಮ ಕೈ ಮುಗಿತೀವಿ. ಈ ಚಳವಳಿಯನ್ನು ಬೇರೆ ರೂಪಕ್ಕೆ ಬೇಡ. ಯಾಕಂದ್ರೆ ಇಲ್ಲಿ ರೊಕ್ಕ ಮಾಡೋಕ್ಕಾಗಿದ್ದು ಉದ್ಯೋಗ ಅಲ್ಲ, ಇದು ಸಾರ್ವಜನಿಕರಿಗೆ ಇವತ್ತು ತಾವೆಲ್ಲ ಆಶೀರ್ವಾದ ಮಾಡಿರಿ, ಇಡೀ ನಾಡಿನ ಜನ ತಾವೆಲ್ಲ ಆಶೀರ್ವಾದ ಮಾಡಿರಿ ಅಂತ ಆಗೈತಿ. ಇಷ್ಟೆಲ್ಲ ಖರ್ಚಾಗೈತಿ. ಈಗ 4 ಲಕ್ಷ ರೂಪಾಯಿ ಅಮೌಂಟ್ ಉಳ್ದೈತಿ. ನಾಡಿನ ಜನತೆ ನನ್ನ ಕೈ ಮುಗಿದು ವಿನಂತಿ ಮಾಡ್ತೀವಿ, ತಾವು ಯಾರು ಕೂಡ ತಪ್ಪು ಭಾವಿಸ್ಬೇಡ್ರಿ. ಒಳ್ಳೇದು ಕೆಲಸಕ್ಕಾಗಿ ಇನ್ನೂ ಕೂಡ ಸಾಥ್ ಕೊಡ್ರಿ. ಇನ್ನೂ ರೈತರ ಕಲ್ಯಾಣಕ್ಕಾಗಲಿ, ರೈತರಿಗೆ ಲಾಭ ಆಗಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಇಲ್ಲ ಈಗ ಹೆಂಗೆ ಮಾಡಿ ಈಗ ಸಾಹೇಬ್ರ ಏನಾಗಿತ್ತು, ಈಗ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 30-35 ವರ್ಷಗಳಿಂದ ಏನು ಸಾಕಷ್ಟು ಜನ ಹೋರಾಟ ಮಾಡ್ಕೊತ ಬಂದಿದ್ರು. ಅವ್ರ ಕಡೆಯಿಂದ ಕಬ್ಬು ಬೆಳೆಗಾರಿಗೆ 1 ರೂಪಾಯಿ ನ್ಯಾಯ ಕೊಡ್ಸಕ್ಕಾಗಲಿಲ್ಲ. ಯಾರೋ ಒಂದು ಇಬ್ಬರು ಕೊಡಿಸ್ಕೊಂಡು ಲಕ್ಷಾಂತರ ಜನ ಇದು ಜನಕ್ರಾಂತಿ ಆಯ್ತು. ನಾನು ಪ್ರತಿಯೊಂದು ಸಾರಿ ಹೇಳ್ತೀನಿ, ದೇವರಕೊಂಡ ಅಜ್ಜನ ಸಾಕ್ಷಿಯಾಗಿ, ಯಲ್ಲಾಲಿಂಗರ ಸಾಕ್ಷಿಯಾಗಿ, ಇಂಚಗಿರಿ ಸಂಪ್ರದಾಯ ಗುರುಗಳ ಸಾಕ್ಷಿಯಾಗಿ ಅಂತ ಹೇಳಿ. ಯಾಕಂದ್ರೆ ಪ್ರಾಮಾಣಿಕತೆ ಅಲ್ಲಿ ಎದ್ದು ಕೊಟ್ಟದ. ಮತ್ತೆ ಅಲ್ಲಿ ಬೋರ್ಡು ಹಾಕಿ ಅವ್ರಿಗೆ ಏನಾಗ್ಯದ, ಏನಾದರೂ ಮಾಡಿ ಇವ್ರ ಮ್ಯಾಗ ಅಪವಾದ ಕೊಡ್ಬೇಕಂದ್ರು ಸೈದಾಪುರ ಫ್ಯಾಕ್ಟ್ರಿ ಕಬ್ಬಿಗೆ ಬೆಂಕಿನ ಹಚ್ಚೋರು, ಟ್ರ್ಯಾಕ್ಟರ್ ಸುಟ್ಟರು. ಮತ್ತು ನಾವೆಲ್ಲ ಹೋಗಿ ಟ್ರ್ಯಾಕ್ಟರ್ ಕೊಡಿಸ್ತೀವಿ, ಇಲ್ಲ ಬಾಂಬು ಕೊಡಿಸ್ತೀವಿ, ಸಿಲಿಂಗ್ ಕೊಡಿಸ್ತೀವಿ, ರೈತರಿಗೆ ನ್ಯಾಯ ಕೊಡಿಸ್ತೀವಿ. ಇವಾಗ ಸರ್ಕಾರ ನಾವು ಬರೀ ಸುವರ್ಣಸೌಧ ಕೊಂತೀವಿ ಅಂದ್ರೆ CM ಮೀಟಿಂಗ್ ಕರೆಯುವ ಮಟ್ಟಕ್ಕೆ ನಮ್ಮದು ಪ್ರಭಾವ ಬೆಳೆಯಾಕೈತಿ. ಅದಕ್ಕಾಗಿ ಅಸೂಯೆ ಪಟ್ಟರೆ ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ರಾಜ್ಯದ ಜನತೆ ಎಲ್ಲರಿಗೂ ಗೊತ್ತದ. ರಾಮಗ ಅರ್ಧ ವಿರುದ್ಧದ. ಇವತ್ತು ನರೇಂದ್ರ ಮೋದಿ ಪ್ರಧಾನಿ ಆಗ್ಯಾರ, ನಮ್ಮ ದೇಶದ ಪ್ರಧಾನಿ ತಗೋಬೇಕು ನಾವು, ಆದ್ರೆ ಅರ್ಧ ಜನ ವಿರುದ್ಧದ. ಹಂಗೆ ಅಪವಾದಗಳು ಕೊಡ್ತಾ ಇರ್ತಾರೆ. ಅಪವಾದಗಳು ಕೊಡ್ತಾ ಇದ್ದಾರೆ, ನಮ್ಮ ಬೆಳವಣಿಗೆ ಇನ್ನೂ ಚಲೋ ಆಗ್ತದೆ ನಮ್ಮ ಅಭಿಪ್ರಾಯ ಸರ್. ಏನಿಲ್ಲ, ತಗೊಳ್ಳಿ, ಒಳ್ಳೇದು ಸರ್. ಇನ್ನೂ ಇಂಥ 10 ಸಂಘಟನೆ ಹುಟ್ಲಿ, ನಮ್ಮ ಪ್ರತಿಫಲ ತಗೊಂಡು ಲಕ್ಷಾಂತರ ಮಂದಿ ಬೆಳಿಲಿ. ನಾವು ದೇವರಕೊಂಡ ಅಜ್ಜನ ಆಶೀರ್ವಾದ ಶುಭ ಹಾರೈಸ್ತೀವಿ. ನಾವು ಮಾಡಿ ಹಾಕತ್ತಾರ ಅವ್ರು ಒಳ್ಳೇದು, ನಮಗೆ ಏನು ಕೆಟ್ಟ ಅಭಿಪ್ರಾಯ ಇಲ್ಲ. ನಮ್ಮಿಂದ 1,00,000 ಮಂದಿ ಬೆಳೆದ್ರೆ ಆ ಪುಣ್ಯ ನಮಗಾಗ್ತದ, ಸಾಕಷ್ಟು. ಮತ್ತೇನಿಲ್ಲ ಒಳ್ಳೇದಾಗ್ರಿ. ನೋಡ್ರಿ, ಈಗ 300 ರೂಪಾಯಿಯನ್ನ
ಇವತ್ತೇನು ನಡೆಯತೈತಿ ತಾವು ವಿದ್ಯಮಾನ ನೋಡತ್ತೀರಿ, ಯಾಕಂದ್ರೆ ಸೆಷನ್ದಾಗ ಏನು ಚರ್ಚೆ ನಡೆಯತೈತಿ, ಯತ್ನಾಳ್ ಸಾಹೇಬ್ ಏನು ಮಾತಾಡತ್ತಾನೋ, 300 ರೂಪಾಯಿ ಇವತ್ತು ಯಾರ ಕೆಲವು ಜನ ಒಪ್ಪಗೊಲ್ದಾರಕ್ಕೆ ವಿರೋಧಗಳು ಮಾಡತ್ತಾರ. ಈಗ ಹೋರಾಟಗಾರ, ನಿಜವಾದ ಹೋರಾಟಗಾರ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮದಾರ. ಕೆಲವು ಹೋರಾಟಗಾರಗಳು ನಮ್ಮೆಲ್ಲ ಹೊಟ್ಟಿ ಕಿಚ್ಚಿಗೆ ಗುರುಗಳ ನಾವು ನೇತೃತ್ವದ ಹೋರಾಟ ಆಗಿರ್ತಕ್ಕಂಥ ಹೊಟ್ಟಿ ಕಿಚ್ಚಿಗೆ ಏನೂ ಮೂಲಿಲ್ಲ, ದ್ವೇಷಕ್ಕೆ ಏನೂ ಮೂಲಿಲ್ಲ, ದ್ವೇಷ ಮಾಡೋರಿಗೆ ಏನೂ ಮೂಲಿಲ್ಲ. ದಯವಿಟ್ಟು ಈಗಾದರೂ ಹೇಳ್ತು, ಈ ದ್ವೇಷ ಈ ಪದ್ಧತಿ ಬೇಡ, ಜನರಿಗೆ ಕಲ್ಯಾಣ ಆಗತ್ತೈತಿ, ನಾವು ನೀವೆಲ್ಲರೂ ಒಕ್ಕಟ್ಟಾಗಿ ಜನರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು ಮಾಡೋಣ. ದಯವಿಟ್ಟು ನಮಗೆ ನಾವು ವರಿಗಳು ಆಗೋದು ಬೇಡ ಅನ್ನುವಂಥದ್ದು ವಿನಂತಿ ಮಾಡ್ತೀವಿ. ಮಾಧ್ಯಮದವ್ರಿಗೆ ಏನೋ ಕೊಟ್ಟರೆ ಅಂತೇಳಿ ಸುದ್ದಿ ಐತ್ರಿ ಸರ್. ಇಲ್ಲ, ಯಾರಿಗೂ ಯಾರಿಗೂ ಕೊಟ್ಟಿಲ್ಲ. ಲಾಸ್ಟ್ ಅವ್ರಿಗೆ ಕೊಟ್ಟದ್ದು ಏನಂದ್ರೆ 1 ಕಿಲೋ ಪೇಡೆ ಕೊಟ್ಟಿವಿ. ಪಾಪ ರಾಜ್ಯದ ಮಾಧ್ಯಮದವ್ರು ಅದು ಖುಷಿಯಿಂದ ನಾವು ಕೊಟ್ಟಿವಿ. ಕೊಡ್ಬೇಕು. ಮಾಧ್ಯಮದವ್ರು ಯಾರು ಊಟನು ಪಾಪ ಅಲ್ಲಿ ಮತ್ತೆ ಸಿರಾಪರ ಊಟನು ಮಾಡಿದ್ರು ಆರಾಮ. ಈಗ ಒಂದ್ ಕಡೆ ಕೇಳ್ಪಟ್ಟಿವ್ರಿ 1,30,000 ರೂಪಾಯಿ ಮಾಧ್ಯಮದವ್ರಿಗೆ ಹಚ್ಚಾರ ಅಂತ ಮಾಹಿತಿ ಬಂತು. ಹಚ್ಚಾರ ಅಂತೇಳಿ ಮಾಹಿತಿ ಐತ್ರಿ. ದೇವರ ಸಾಕ್ಷಿಯಾಗಿ ಯಾರಿಗೂ 1 ರೂಪಾಯಿ ಪಾಪ ಕೊಟ್ಟಿಲ್ಲ. ನಮ್ಮ ಜೊತೆ ಪಾಪ ಅಲ್ಲಿ ಹಿಂದೆ ನಿಂತು ಗೊಂಜಾಳ ರೊಟ್ಟಿ ತಿಂದಾರ, ಮಳ್ಯಾಗ ಮಾಡ್ಕೊಂಡಾರ. ಇಡೀ ರಾಜ್ಯದ ಮಾಧ್ಯಮದವರು ತಾವು ಕೂಡ ನಮ್ಮ ಜೊತೆ ಮಾಡ್ಕೊಂಡು ಅವ್ರು ಸಾಕ್ಷಿ ಇದೀರಿ. 1 ರೂಪಾಯಿ ನಿಮಗೆ ಕೊಟ್ಟಿಲ್ಲ. ಕೊನೆಯದಾಗಿ ಏನು ಕೊಟ್ಟಿವಿ ಅಂದ್ರೆ ಗುಲಾಲ್ ಹಚ್ಚಿವಿ, 1 ಕಿಲೋ ಪೇಡೆ, ಅದು ಎಲ್ಲಾರು ಖುಷಿಯಾಗಿ ತಮಗೆ ಕೊಟ್ಟಿವಿ. ರೊಕ್ಕ ಕೊಡುವ ಅವಶ್ಯಕತೆ ಬರಂಗಿಲ್ಲ. ಹಿತಶತ್ರುಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ, ಲಕ್ಷಾಂತರ ಜನ ಕಾರ್ಯಕರ್ತರು ಕೊಡಿಸ್ಕೊಂಡು ಅವರು ಹೋರಾಟ ಮಾಡ್ಲಿ, ಇನ್ನೂ 1-2 ರೂಪಾಯಿ ಹೆಚ್ಚಿಗೆ ಕೊಡಿಸ್ಲಿ, ಅವ್ರ ಜೊತೆ ನಾವು ಇರ್ತೀವಿ ಪಾಪ ಅಷ್ಟೇ.